ಅದ್ಯಾವುದೋ ಚಿಂತೆಯಲ್ಲಿ ಆಲೋಚನೆ ಮಾಡ್ತಾ ಚಿಂತೆಗೊಳಗಾಗಿದ್ದಿಲ್ಲ. ಮದ್ದು ಚಾ ಕುಡಿರಿ, ಎಲ್ಲವೂ ತಾನೇ ಸರಿ ಹೋಗುತ್ತೆ. ಅದು ಅಂತಿಂತ ಚಿಂತೆ ಅಲ್ಲಮ್ಮ, ಜೀವನ ಪೂರ್ತಿ ಕೊರೆಗೆ ಸಾಯುವಂತ ಚಿಂತೆ. ಏನು ಮಾಡಲಿ, ಯಾರು ಮುಂದೆ ಹೇಳಲಿ? ಆ ಕಂತುರಾಯನ ಮನೆಯಲ್ಲಿ ಚಿಂತೆಗಳ ಕಂತೆ, ಕುಬೇರನ ಮನೆಯಲ್ಲಿ ಹಣದ ಚಿಂತೆ. ನಿತ್ಯ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುವ ನಿಮಗೆ ಚಿಂತೆ ಎಂಬ ಪದವನ್ನ ಬಿಟ್ಟು ಹಾಕಿ ಒಂದು ಸಾರಿ ನನ್ನೊಮ್ಮೆ ನೋಡಿ. ಲಾವಣ್ಯ, ಇದು ಧರ್ಮವಂತನ ಮನೆ. ಮುತ್ತೈದೆ ಆದವಳ ನೆತ್ತ ತುಂಬ ಸೆರಗನ್ನು ಹೊತ್ತು ನೆಲದಲ್ಲಿ ಚಿತ್ತಿಟ್ಟ ನಡೆಯಬೇಕು. ಅರಬತ್ತಲೆ ಅಂಧಕಾರದ ಸೂತ್ರ ದಯ ಮಾಡಿ ಎದೆಯಿಂದ ಜಾಲ ಸೆರಗ ಎತ್ತಿ ತುಂಬ ಹೊತ್ತುಕೊಳ್ಳಮ್ಮ. ಇದು ಬುದ್ಧಿ ಇಲ್ಲರ ಪೆದ್ದು ಮಾತುಗಳು. ಅಜ್ಞಾನದ ನಿಮ್ಮ ಪರಮಾವಧಿಯ ಬುದ್ಧಿ ಇಲ್ಲದ ಪೆದ್ದು ಮಾತುಗಳ 3 ದಿನ ಸಂತೆಯಲ್ಲಿ ನೀವು ನನ್ನ ಮಾತನ್ನ ಕೇಳಿದ್ದೆ ಆದ್ರೆ ಧರ್ಮರಾಜನಾದ ನೀವು ಮಹಾರಾಜನಾಗಿ ಮೆರಿಬಹುದು. ಲಾವಣ್ಯ, ಲಾವಣ್ಯ, ನಿಮ್ಮ ಮಾತಾದ ಯಾಕೋ ದಾರಿ ತಪ್ಪಿ ಹೊರಟದನದಂತೆ ಕಾಣುತ್ತದೆ. ದಿನ ಬೆಳಗಾದರೆ ಧರ್ಮವನ್ನು ಪಾಲಿಸುವ ನನಗಿದು ಯಾಕೋ ಅಸಹ್ಯವನಿಸುತ್ತದೆ. ಒಬ್ಬ ಪೊಲೀಸ್ ಅಧಿಕಾರಿ ಸತಿಯಾಗಿ ಈಗೆಲ್ಲ ಮಾತನಾಡಬಾರದು. ನೀನೀಗ ಒಳಗಡೆ ನನ್ನ ಹೊಲಕ್ಕ ಹೋಗ. ಸತಿಯನ್ನ ಕಳೆದುಕೊಂಡು ಸರ್ಸ ಸಲ್ಲಾಪದಿಂದ ದೂರವಿರುವ ನಿಮ್ಮನ್ನ ಬಿಡಲು ಹೇಗೆ ಸಾಧ್ಯ? ರಾಜ ವೈಭೋಗದ ಯುವರಾಜನಿಗಿಂತ ಮಿಗಿಲಾಗಿರುವ ನಿಮ್ಮನ್ನ ಬಿಟ್ಟಿರಲು ಸಾಧ್ಯವೇ ಮಾವ? ನೀವು ನನ್ನ ಮಾತನ್ನ ತಿರಸ್ಕರಿಸದೆ ನನ್ನ ಕಾಮದಿಚ್ಛೆಯನ್ನ ಈಡೇರಿಸಿದ್ದೇ ಆದ್ರೆ ನಿಮ್ಮ ಚಿಂತೆನ ನಾನು ದೂರ ಮಾಡ್ತೀನಿ ಮಾವ. ದೂರದಿಂದ ಮಾತನಾಡ ನಿರ್ಲಜ್ಜ ಹೆಣ್ಣೆ. ತಮ್ಮನ ಮಡದಿಯಾಗಿ ಬಂದ ನನಗೆ ಸೊಸೆ ಅಷ್ಟೇ ಅಲ್ಲ, ಮಗಳಿಗೂ ಸಮಾನ. ನಾನು ಏಕಪತ್ನಿವೃತ್ತ ಶ್ರೀರಾಮಚಂದ್ರನ ಭಕ್ತನಿದ್ದೇನೆ. ನಾನು ನಿತ್ಯ ದಾರಿ ಹಿಡಿದು ಹೊರಟರೆ ಮುತ್ತೈದೆಯವರು ದೇವರು ಬಂದನಂತ ದಾರಿ ಬಿಡುತ್ತಾರೆ. ಅಂಥದ್ರಲ್ಲಿ ನೀ ಕೆಟ್ಟ ಆಲೋಚನೆ ಮಾಡಿ ನನ್ನ ಹೆಸರನ್ನು ಕೆಡಿಸುವ ಹೇಸಿ ಹೆಂಗೆ? ರಾಕ್ಷಸಿ ಅಂತೀಯಾ? ಅಣ್ಣು, ನನಗೇನು ಸಿಟ್ಟಿಲ್ಲ. ಆದ್ರೆ ನೀನು ಹೇಳುವ ಶಾಸ್ತ್ರವನ್ನ ಕೈಬಿಟ್ಟು ಬಂಟಿ ನಿನ್ನ ಜೀವನದ ಕಂಟಕವನ್ನ ದೂರ ಮಾಡಿದ್ಯಾದ್ರೆ ಇದು ನಾನು ಹೇಳುವ 2ನೇ ಕರೆ. ಅಯ್ಯೋ ರಾಮ, ಏನೆಂದು ಉತ್ತರ ಕೊಡಲಿ ಹೆಣ್ಣಿಗೆ? ತಾಯಿ ಲಾವಣ್ಯ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನಮ್ಮ. ಈ ಧರ್ಮರಾಜನ ನೆತ್ತರ ಕೋಡಿ ಹರಿದ್ರು ಧರ್ಮ ದಾರಿ ಬಿಡಲಾರೆ. ಯಾಕಂದರೆ ಸಾಲ ಮಾಡಿ ಉಂಡರೆ ಎಂಜಲ ಉಂಡಂತೆ, ತಂದಿಗಳ ಕೇಳಿ ಉಂಡರೆ ಅಳಸಿದ ಅನ್ನ ಉಂಡಂತೆ. ಅಂದಾಗ ಈ ಧರ್ಮರಾಜ ತನ್ನ ಸ್ವಂತ ಹಕ್ಕಿನಲ್ಲಿ ಬದುಕುತ್ತಾನೆ ಗೊತ್ತಾನಮ್ಮ. ಅದಕ್ಕ ಹಿಂದಕ್ಕೆ ಪಡೆದುಕೋ ಆ ನಿನ್ನ ಎಂಜಲದ ಮಾತನ್ನ. ಈ ಮಾತನ್ನ ಹಿಂದಕ್ಕೆ ತೆಗೆದುಕೊಂತ ಆಘಾತಕ್ಕೆ ಒಳಗಾಗ್ಬೇಡಿ. ಇದೇ ನಿಮ್ಮ ನಿರ್ಧಾರವಾಗಿದ್ದೆ ಆದ್ರೆ ನನ್ನ ಅಂತಿಮ ನಿರ್ಧಾರವೇ ಬೇರೆ ಆಗುತ್ತೆ. ಲಾವಣ್ಯ, ಬೇಕಿದ್ದರೆ ನನ್ನ ಕೊಲೆ ಮಾಡಮ್ಮ, ಸಂತೋಷವಿದೆ. ಆದರೆ ವಿಷ ತುಂಬಿದ ಬಂಗಾರ ಪಾತ್ರಕ್ಕಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆಯೇ ಲೇಸು. ಅಂತ ಪವಿತ್ರವಾದ ಮಣ್ಣಿನ ಮಡಿಕೆ ನನ್ನ ಕೈ ಬಿಟ್ಟು ದೂರ ಹೋದಾಗ ಆ ನಿನ್ನ ವಿಷ ತುಂಬಿದ ಪಾತ್ರ ತಗೊಂಡು ನಾನೇನು ಮಾಡಲಿ? ಲಾವಣ್ಯ, ಲಾವಣ್ಯ, ನೀನು ನನ್ನ ತಮ್ಮನ ಮಾಡದೇ ಇದೆಯಾ? ಮೈ ತುಂಬ ಎಚ್ಚರ ಇರಲಿ. ನಿನಗಾಗಿ ಬಯಸಿ ಬಂದ ಹೆಣ್ಣು ನಾನು. ನನಗೆ ನೀನು ಎಚ್ಚರಿಕೆಯ ಮಾತೆ? ಹುಚ್ಚ, ಈ ತುಚ್ಛ ಸಮಾಜದಲ್ಲಿ ಎಂತೆಂತ ಹಿತಚಿಂತಕರ ಕಥೆಗಳನ್ನ ನೀನು ಕೇಳಿಲ್ವೇ? ಮೋಹದ ಗಂಡನನ್ನ ಬಿಟ್ಟು ಮನೈದನೊಂದಿಗೆ ಬೆರೆತ ಕಥೆಗಳನ್ನ ನೀನು ಕೇಳಿಲ್ವ? ಅದು ನಿನ್ನಂತ ನೀತಿಗೆ ಅಟ್ಟಿಯನ್ನಾಗಿರಬೇಕು. ನನ್ನಂತವಳು ಇರಬೇಕೇನೋ ನಿಜ. ಆದ್ರೆ ಮೋಹದ ಪ್ರೇಮದ ಮಡದಿಯನ್ನ ಬಿಟ್ಟು ಮಗನ ಹೆಂಡತಿಯೊಂದಿಗೆ ಬೆರೆಯಲು ಹೋದ ನಿಮ್ಮಂತ ಧರ್ಮವಂತರಷ್ಟಿಲ್ಲ ಈ ಸಮಾಜದಲ್ಲಿ. ಕೇಳಾರೆ ಇಂತ ಬಿರು
ಮಾವ. ಮಗನ ಹೆಂಡತಿಗೆ ನೀವು ತಂದೆ ಸಮಾನ. ಊಟಕ್ಕೆ ಬಡಿಸ್ತಿರ್ಬೇಕಾದ್ರೆ ಊಟದ ತಟ್ಟೆ ನೋಡುವುದನ್ನ ಬಿಟ್ಟು ಅವಳ ಸೀರೆ ಸರಿಗಿನ ಮೊರೆಯಲ್ಲಿ ನೋಡುವ ನಿಮ್ಮಂತವ್ರು ಎಷ್ಟಿಲ್ಲ ಈ ಸಮಾಜದಲ್ಲಿ. ಕಾಮತುರದ ಹೆಣ್ಣಾಗಿ ಕಂಡವರಿಗೆ ಸೆರಗಣ್ಣ ಹಾಸಿ ಮೇಸಿ ಹಣ್ಣಾಗಿ ಬಂದ ನನ್ನ ಮನೆ ಸೇರಿದ ಮಾಯಿ ನಿನಗಿನ್ನ ಹೊಣತ ಒದಕಿ ಒಂದೇ ಸಾಕ್ಷಿ. ಆ ನನ್ನ ಮಾತಿಗೆ ಮರು ಉತ್ತರ ಕೊಟ್ಟು ಈ ಮನೆ ಎತ್ತರದ ನನ್ನವನ್ನಾಗಿ ಮಾಡುವ ಮುನ್ನ ನಿನ್ನ ಕತ್ತು ಕೊಯ್ದು ಮತ್ತೆ ಜೈಲಿಗೆ ಹೋಗುವೆ ಎತ್ತರ. ನೀನು ಮತ್ತೆ ಮತ್ತೆ ಇದೇ ಮಾತನ್ನ ಹೇಳಿ ಜೈಲಿಗೆ ಹೋಗಬೇಕು ಅಂದ್ರೆ ಅದು ನಿನ್ನ ಪ್ರಾರಬ್ಧ ಕರ್ಮ. ಇನ್ನು ನೀನು ಈ ಮಾತನ್ನ ಬಿಟ್ಟು ಹೋದ್ರೆ ಇನ್ನೂ ಟೈಮ್ ಇದೆ. ನನ್ನ ಆಸೆಯನ್ನ ಪೂರೈಸಿದ್ಯಾ ಆದ್ರೆ ನೀನು ರಾಜ ಸಿಂಹಾಸನದಲ್ಲಿ ಮೆರಿಬಹುದು. ಇದಕ್ಕೆ ನೀವೇನಂತೀರಮ್ಮವ? ಪದೇ ಪದೇ ಅದೇ ಮಾತನ್ನ ಹೇಳಿ ದಾರಿ ಬಿಟ್ಟ ದರಿದ್ರ ಹೆಣ್ಣೆ ನಿನ್ನ ಸಾಯಿಸದೆ ಬಿಡಲಾರೆ. ಏನಿದು ನಿನ್ನ ಹೇಸಿ ಕೃತ್ಯ? ಸ್ವಾಮಿ ದೇವರಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ. ಇಲ್ಲ ಅಂದಿದ್ರೆ ನಿಮ್ಮನ್ನ ನನ್ನ ಶೀಲವನ್ನೇ ಹಾಳು ಮಾಡ್ಬಿಡ್ತಾ ಇದ್ದೇನ್ರಿ. ನಾನು ಎಷ್ಟು ಕೇಳ್ಕೊಂಡೆ, ನಿಮ್ಮ ತಮ್ಮನ ಹೆಂಡತಿ ನನ್ನನ್ನೇನು ಮಾಡ್ಬೇಡ ಬಿಟ್ಟು ಬಿಡು ಅಂದ್ರು ಬಿಡ್ತಿಲ್ಲ. ಹೌದೇನೋ ಚಾಂಡಾಳ, ಬಾಯಿ ತುಂಬ ಧರ್ಮರಾಜನೆಂದು ಹೇಳಿ ಈಗ ನನ್ನ ಹೆಂಡತಿಯ ಶೀಲಕ್ಕೆ ಕೈ ಹಚ್ಚಿದ್ಯಾ? ಅವಳ ಮಾತನ್ನು ನಂಬಿ ನನಗೆ ತೃಪ್ತಿ ಆಗ ತನಕ ಹೊಡಿಯಪ್ಪ. ನನ್ನ ಜೀವನನೇ ತೆಗೆದು ಹಾಕು. ಆದರೆ ನೀ ನಂಬಿದ ಕಳಂಕವನ್ನು ಒತ್ತು ಸಾಯುತ್ತೇನೆ. ಆದರೆ ಸತ್ಯ ಸ್ವತ್ತ ಪರೀಕ್ಷೆ ಮಾಡಿ ನೋಡು. ಆಹಾ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಸತ್ಯದ ಸತ್ವ ಪರೀಕ್ಷೆ ಮಾಡು ಅಂತ ಹೇಳ್ತಾ ಇದೀಯಾ? ರೀ, ಇವನ ಮಾತನ್ನ ನಂಬಿದ್ದೆ ಆದ್ರೆ ಖಂಡಿತವಾಗ್ಲೂ ಬದುಕಲ್ಲ ರೀ, ಸತ್ತು ಬಿಡ್ತೀನಿ. ಎಲ್ಲ ಪಾಪಿ, ತಮ್ಮನ ಹೆಂಡತಿ ಎಂದರೆ ಮಗಳಿಗೆ ಕಾಣು ಈಗಿನ ಸಮಾಜದಲ್ಲಿ ಅವಳೆಷ್ಟೇ ಪರಿಪರಿಯಾಗಿ ಬೇಡಿಕೊಂಡರೂ ಬಲಾತ್ಕಾರಕ ಮುಂದಾದಿಯ ನೀಚ. ನನಗೆ ನನ್ನ ಮಡದಿಯಾಗಿ ಬರಬೇಕಾದ ಲಕ್ಷ್ಮಿಯನ್ನು ಬೀರನಿಗೆ ಮಡದಿಯಾಗಿ ತಂದೆ. ಈಗ ಅವರ ಮಾತು ಕೇಳಿ ದೇವರಂತ ಅತ್ತಿಗೆಯನ್ನು ಕೊಂದೆ. ಈಗ ನನ್ನ ಹೆಂಡತಿಯ ಶೀಲವನ್ನು ತಿನ್ನುತ್ತೇನೆ ಎಂದು ಕೈ ಹಚ್ಚಿದ್ಯಾ ಪಾಪಿ? ನಾನಿನ್ನ ಜೀವದಿಂದ ಉಳಿಸಲಾರೆ. ತಮ್ಮ ಹೊಳೆಯಪ್ಪ ಹೊಳೆ, ನಿನಗೆ ತೃಪ್ತಿಯಾಗ ತನಕ ಹೊಡಿ. ಆದರೆ ಇದೀಗ ನುಡಿದ 3 ನುಡಿಗಳ ಮಾತ್ರ ಬೇಡ, ನಿನ್ನ ಕಾಲಿಗೆ ಬೀಳುತ್ತೆ. ಸರಿ ಆಚ ನೀಚ, ನಿನ್ನ ಪವಿತ್ರ ಕೈಗಳಿಂದ ನನ್ನ ಪವಿತ್ರ ಪಾದಗಳನ್ನು ಮುಟ್ಟಬೇಡ. ಯಾಕಂದರೆ ಉಣ್ಣುವ ಅನ್ನವನ್ನು ಕಕ್ಕಸವನ್ನು ಒಂದೇ ಬಗೆಯಲ್ಲಿ ಸ್ವೀಕರಿಸಿದ ನೀಚ ನೀನು. ಹಿರಿಯಣ್ಣ ಅಂದರೆ ಹಡದ ತಂದೆಗೆ ಸಮನೆಂದು ನಾನು ನಂಬಿದ್ದೆ. ಆದರೆ ಶಂಭುಲಿಂಗನ ಸ್ಮರಣೆಯನ್ನು ಮರೆತು ಮಗಳನ್ನೇ ಮೋಹಿಸಿದ ಪಾಪಿ ನೀನು. ಅಮ್ಮ ಸೀತಮ್ಮ, ಇಂಥ ಅಪವಾದದ ಮಾತಿಗೆ ಮತಿ ಹೀನನಾಗಿ ಸಿಕ್ಕು ಸಾಯಲೆಂದು ನನ್ನ ಹತ್ತೇನಮ್ಮ. ಶಶಿಧರ, ನಾನೇನು ತಪ್ಪು ಮಾಡಿಲ್ಲ. ನನ್ನ ಎತ್ತವಳ ಮೇಲಾಗಿ ನನ್ನ ಶ್ರೀ ಮಾರುತೇಶ್ವರನ ಮೇಲಾಣೆ. ಹೆಚ್ಚಿಗೆ ನೀ ಕೇಳಿದರೆ ಶ್ರೀ ಮುರನಾಳ ಗಂಗಾಧರನ ಮೇಲೆ ಆಣೆ. ನಾನೇನು ತಪ್ಪು ಮಾಡಿಲ್ಲ. ಈ ತಾಯಿ ವಂಚಾಕಿ ನನ್ನನ್ನೇ ಕಾಮದಾಟ ಕೇಳಲಾರೆ. ಶಶಿಧರ ಧರ್ಮದ ಬಾಯಿಂದ ಹೇಳಲಾರೆ. ಹಾಗಾದ್ರೆ ನೀನು ಕೇಳುವ ಮಾತನ್ನ ಕೇಳಿದ್ರೆ ನಾನೇ ನಿನ್ನ ಬಲಾತ್ಕಾರ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದೀಯಾ? ಮಾತನ್ನ ನೀವು ಕೇಳಿದ್ದೆ ಆದ್ರೆ ನಾನ್ ನಿಮಗೆ ಇವತ್ತೇ ಡೈವರ್ಸ್ ಕೊಟ್ಬಿಡ್ತೀನಿ. ಎಲ್ಲ ಪಾಪಾತ್ಮ, ಯಾವ ಬಾಯಿ ತುಂಬ ಹೇಳ್ತೀವೋ ಧರ್ಮಾತ್ಮನೆಂದು. ಆ ಕೀಚಕನಿಗಿಂತ ಕೀಳನಾಗಿ, ಆ ದುಶ್ಯಾಸನಿಗಿಂತ ನೀಚನಾಗಿ, ಆ ರಾವಣಕ್ಕಿಂತ ಕ್ರೂರನಾದ ನೀನು ಪರಮಾತ್ಮನೇ ಅಲ್ಲ. ಅಲ್ಲ ಅಲ್ಲ, ನೀನು ಪಾಪಾತ್ಮ.
ಹೋಗು, ಒಂದು ಕ್ಷಣ ನನ್ನ ಮನೆಯಲ್ಲಿ ನಿಲ್ಲಬೇಡ. ನೂಕಬೇಡಪ್ಪ, ಹೋಗುತ್ತೇನೆ. ತಮ್ಮ, ನೀನು ಚಿಕ್ಕವನಿದ್ದಾಗ ನಿನಗೆ ತುತ್ತು ಮಾಡಿ ಉಣಿಸಿ ತಿನಿಸಿ ಓದಿಸಿ ದೊಡ್ಡವನಾಗಿ ಮಾಡಿದ ಪ್ರೀತಿ ನಿನ್ನನ್ನು ಬಿಟ್ಟು ಹೋಗಕ್ಕಾಗ್ತಿಲ್ಲ ತಮ್ಮ. ತಮ್ಮ ಶಶಿಧರ, ನೀನು ಚಿಕ್ಕವನಿದ್ದಾಗ ಅಂದು ನಿನಗೆ ಚೋಳ ಕಡದಾಗ ಆ ಕಡದ ಜಗದಲ್ಲಿ ಇದೇ ನನ್ನ ಹಲ್ಲಿನಿಂದ ವಿಷವನ್ನು ಮೀರಿ ನಿನ್ನ ಪ್ರಾಣವನ್ನು ಉಳಿಸಿದನಲ್ಲೋ, ಅದನ್ನು ನೆನಪಿಸಿಕೊಂಡು ಅಪ್ಪುಕೋಬಾರೋ ತಮ್ಮ. ನಿನ್ನ ಹರಿಕತೆ ನನಗೆ ಬೇಕಾಗಿಲ್ಲ. ನನ್ನ ಪಾಲು ನನಗೆ ಬಿಟ್ಟು ನಿನ್ನ ಪಾಲು ನೀನು ತಗೋ ಹೋಗಬೇಕು. ಇದು ನಿನಗೆ ಲಾಸ್ಟ್ ಚಾನ್ಸ್. ಅಷ್ಟಕ್ಕೂ ನೀನು ಹೋಗದಿದ್ದರೆ ನೀನು ನಂಬಿದ ನಿನ್ನ ದೇವರಾಣಿ ಹಾಕಿಸಿ ಕತ್ತರಿಸಿ ಹೋಗದೆ ಆ ರಕ್ತ ತಮ್ಮ ಶಶಿಧರ, ನನಗೆ ಯಾವ ಪಾಲು ಬೇಡೋ. ಹೆಂಡತಿ ಮಕ್ಕಳಿಲ್ಲದ ನಾನು ನಿಮ್ಮನ್ನೇ ಮಕ್ಕಳನ್ನೇ ನಂಬಿದ್ದೆ. ಆ ನಂಬಿದ ಕರಳೆ ಕತ್ತರಿಸಿ ಹೋದಾಗ ಯಾವ ಪಾಲು ತಗೊಂಡು ನಾನೇನು ಮಾಡಲು ತಮ್ಮ ಶಶಿಧರ? ಬೀರನ ಆಸ್ತಿ ಬೀರನಾಗಿರಲಿ, ನನ್ನ ನಿನ್ನ ಆಸ್ತಿ ಅಲ್ಲ ನಿನಗೆ ಇರಲಿ. ನಾ ಬರಗೈಯಿಂದ ನಿನಗೆ ಈ ಮನೆಗೆ ವಿದಾಯ ಹೇಳಿ ಬಹುದೂರ ಹೋಗಿ ಬಿಡುತ್ತೇನೆ. ಹಾಗೆ ಹೇಳಿದರೆ ಸಾಲದು, ಈ ಪೇಪರ್ಗೊಂದು ಸಹಿ ಹಾಕಿ ಹೋಗು. ತಾರೋ, ಸಂತೋಷದಿಂದ ಸಹಿ ಹಾಕುತ್ತೇನೆ. ಶಶಿಧರ, ಹೋಗುವ ಮುನ್ನ ನಿನಗೊಂದು ಮಾತನ್ನು ಹೇಳುತ್ತೇನೆ, ಕೇಳು. ಇವಳ ಮೋಸದ ಮಾತಿಗೆ ನಿನಗೆ ಮುರಳಾಗಿ ಮುಂದುವರೆದರೆ ಇವಳಿಂದಲೇ ನೀನು ಬೀದಿ ಪಾಲಾಗಿ ಈ ಸಮಾಜದಲ್ಲಿ ಚೀಮಾರಿ ಹಾಕಿಸಿಕೊಂಡು ನರಳುತ್ತೀಯ. ಈ ಅಣ್ಣನ ವೇದನೆ ಅರ್ಥ ಮಾಡಿಕೊಳ್ಳದಿದ್ದರೆ ಈ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮೆಲ್ಲರನ್ನು ಮುಂದೊಂದು ದಿನ ಸುಟ್ಟು ಹಾಕುತ್ತದೆ, ನೆನಪಿರಲಿ. ನೀತಿ ಶಾಸ್ತ್ರಜ್ಞನಿಗೆ ನೀತಿ ಪಾಠವೇ? ಅದು ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಅಣ್ಣ. ನಡೆದನು ರಾಮ ವಿರಾಗಿ. ರೀ, ಮನೆಯಲ್ಲಿದ್ದ ಪೇಡಿ ಅಂತ ತಲುಪ್ತು. ನನಗಂತೂ ತುಂಬಾ ಸಂತೋಷವಾಗ್ತಾ ಇದೆ. ಹಾಗಾದ್ರೆ ಈ ಸಂತೋಷವನ್ನು ಅದನ್ನು ಹಾಡು ಹೇಳಿ. ಜಿಗಿದು ಹಾಡುವೆ ಕನಕನವು ನಿನ್ನದೇ, ಜಿಗಿದು ಹಾಡುವೆ.